ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನಲ್ಲಿ ಹಬ್ಬದ ನೈಟ್ ಅಂದರೆ ಬೆಳಗ್ಗಿನ ಜಾವ ಶುಕ್ರವಾರ, ಆಗಸ್ಟ್ 21 ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಇದೆ. ಸೊ ಆಗಸ್ಟ್ 20 ನೈಟ್ ಅಂದರೆ ಗುರುವಾರ ಸಂಜೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆವತ್ತಿನ ದಿನ ನಮ್ಮನೆಗೆ ಯಾರ್ಯಾರೆಲ್ಲ ರಿಲೇಷನ್ಸ್ ಬಂದಿದ್ರು ಅಂತ ತೋರಿಸ್ತಾ ಇದ್ದೀನಿ. ಆಗಲೇ ತೋರಿಸಿದ್ದು ಅಜ್ಜಿ ಆದಮೇಲೆ ಇವರು ಅಜ್ಜಿ ಮಗಳು ಕೆಳಗಡೆ ನಾನು ಕೊಬ್ಬರಿ ತುರಲಿಕ್ಕೆ ಕೊಟ್ಟಿದ್ದೀನಿ ಅವ್ರಿಗೆ. ಅವರು ಅಜ್ಜಿ ಮಗಳು, ಅವ್ರು ಬಂದು ಅವ್ರ ಮನೆ ಪಕ್ಕದ ಮನೆಯವರು. ಸೊ ಅವ್ರ ಅಜ್ಜಿಗೆ ಫ್ರೆಂಡ್. ಇಲ್ಲಿ ಬರಿತಾ ಓದ್ತಾ ಕೂತಿರೋ ಹುಡುಗ ಬಂದು ನಮ್ಮ ಅಕ್ಕನ ಮಗ, ನನಗೂ ಮಗನೇ. ಬಟ್ ಅವನಿಗೆ ಫೇಸ್ ತೋರಿಸ್ಲಿಕ್ಕೆ ಇಷ್ಟ ಇಲ್ಲ. ಸೊ ನಾವು ನೈಟೇನೆ ಸ್ವಲ್ಪ ಆದಷ್ಟು ಟ್ರೈ ಮಾಡಿ ತಿಂಡಿ ಎಲ್ಲ ಏನಿದೆ ಅದು ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಒಬ್ಬಟ್ಟು ಕೂಡ ನೈಟೇನೆ ನಾವು ಪಟ್ಕೊಂಡು ಇಟ್ಕೊಂಡಿದ್ದು ಆಯಿತು. ಬೆಳಗ್ಗೆ ದೇವರಿಗೆ ಎಡೆ ಅಳತಿಗೆ ಸಪ್ರೇಟ್ ಮಾಡ್ಕೊಂಡ್ರಾಯ್ತು. ಸದ್ಯಕ್ಕೆ ನೆಂಟರು ರಿಲೇಷನ್ಸ್ ಅಂತ ಬಂದರೆ ಅವ್ರಿಗೆಲ್ಲ ಊಟಕ್ಕೆ ತುಂಬ ಬೇಕಾಗುತ್ತೆ, ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನೈಟೇನೆ ತೊಟ್ಟಿಟ್ಕೊಂಡಿದ್ವಿ. ಸೊ ಬೆಳಗಿನ ಜಾವ 4 ಗಂಟೆ 5 ನಿಮಿಷಕ್ಕೆಲ್ಲ ಎದ್ದು ನಾನು ಮನೆಗೆ ಏನೇನು ಕ್ಲೀನಿಂಗ್ ಏನೇ ಇದೆ, ಮನೆ ಒರೆಸೋದಾಗಿರ್ಬೋದು ಅಥವಾ ತಟ್ಟೆ ಹಣ್ಣುಗಳು ತುಂಬೋದಾಗಿರ್ಬೋದು, ದೀಪಗಳಿಗೆಲ್ಲ ಎಣ್ಣೆ ಬತ್ತಿ ಹಾಕಿ ಆ ಲಕ್ಷ್ಮೀನ ಕೂಡಿಸ್ಲಿಕ್ಕೆ ಜಾಗದ ವ್ಯವಸ್ಥೆ ಮಾಡ್ತಾ ಇದ್ದೆ. ಸೊ ಎಲ್ಲ ವ್ಯವಸ್ಥೆ ಮುಗಿದ ನಂತರ ಈ ಥರ ನಾವು ಕಬ್ಬಿನ ಜೊಲ್ಲೆ ಅಂದರೆ ಕಬ್ಬಲ್ಲ, ಬಟ್ ಕಬ್ಬಿನ ತೊಂಡೆಸೋ ಅಂತ ಹೇಳ್ತೀವಿ ನಾವು ಇದನ್ನು. ಅದು ಕಬ್ಬಿಂದು ಮತ್ತು ಒಂದು ಬಾಳೆಕಂದು, ಹಾಗೆ ಸ್ವಲ್ಪ ಮಾವಿನ ಸೊಪ್ಪನ್ನು ಈ ಥರ 4 ಮೂಲೆಗೂ ಕಟ್ಟಿ 3 ಬಾಳೆ ಎಲೆನ ಹಾಕಿ ಅದ್ರ ಮೇಲೆ ಅಕ್ಕಿನ ಹರಡಿ ಅದ್ರ ಮೇಲೆ ಒಂದು ತಟ್ಟೆ ಇಟ್ಟು ತಟ್ಟೆ ತುಂಬ ಅಕ್ಕಿನ ತುಂಬ್ತೀವಿ. ನಂತರ ಫ್ರೆಶ್ ಆಗಿರೋಂಥ ಹಾಗಿನ ತಂದಿರೋಂಥ ತುಂಬಿದ ಕೊಡದಲ್ಲಿ ನೀರನ್ನ ತಂದು ನಾವು ಕಳಸ ಪ್ರತಿಷ್ಠಾಪನೆ ಮಾಡ್ತೀವಿ. ಪ್ರತಿಷ್ಠಾಪನೆ ಮಾಡೋಕ್ಕಿಂತ ಮುಂಚೆ ನಾವು ಗೋಮೂತ್ರನ ಮನೆಗೆ ಅಥವಾ ಲಕ್ಷ್ಮಿ ಇಡುವಂಥ ಜಾಗದಲ್ಲೆಲ್ಲ ಪ್ರೋಕ್ಷಣೆ ಮಾಡ್ತೀವಿ. ಸೊ ನಾನು ಅದೇ ಟೈಮಿಗೆ ಬಂದೆ. ಹೊರಗಡೆ ಹಸುನ ಎಬ್ಬಿಸಿದ ತಕ್ಷಣ ಅದು ಗಂಜಲ ಹೋಯಿತು. ಸ್ವಲ್ಪ ಅಂದ್ಕೊಳ್ಳಿಕ್ಕೆ ಹೋದೆ, ಅದು ನೋಡಿದರೆ ಒಂದು ಜಗ್ಗು ಪೂರ್ತಿ ಬಂದಿದೆ. ಸೊ ನಮ್ಮ ಮನೆಯವ್ರಿಗೆ ನೋಡುವ ಏನಂತಾರೆ ಅಂತ ನಾನು ಒಂದು ಜಗ್ಗು ಏನು ಕೊಟ್ಟಿತ್ತು ಗಂಜಲ, ಗೋಮೂತ್ರ ಅಂತ ಹೇಳ್ತೀವಲ್ಲ, ಸೊ ಅದನ್ನು ತಗೊಂಡೋಗಿ ಕೊಟ್ಟೆ. ಅವ್ರು ಹೇಳಿದರು ಇಷ್ಟೊಂದು ಬೇಕಿಲ್ಲ, ಸ್ವಲ್ಪ ಸಾಕೋದು ಅಂತ. ಸೊ ನಂತರ ಅವರು ಒಳಗಡೆ ಎಲ್ಲ ಕಟ್ಟೋದಾಗಿರ್ಬೋದು ಎಲ್ಲ ರೆಡಿ ಮಾಡ್ಕೊತಾ ಇದ್ದರು. ಅಷ್ಟರಲ್ಲಿ ನಾನು ಮನೆ ಮುಂದೆ ಏನಿದೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ತೊಳೆದು ಜಗಲಿ ಎಲ್ಲ ತೊಳೆದು ಮುಂದ್ಗಡೆ ಹಟ್ಟಿ ಎಲ್ಲ ತೊಳೆದು ಕ್ಲೀನ್ ಮಾಡಿದ್ದಾಯಿತು. ಇದಕ್ಕೆ ರಂಗೋಲಿನ ನೀಟಾಗಿ, ನನಗಿನ್ನ ನಮ್ಮ ಅತ್ತೆಯವರು ನೀಟಾಗಿ ರಂಗೋಲಿ ಹಾಕ್ತಾರೆ. ಸೊ ಅದಕ್ಕೋಸ್ಕರ ನಾನು ರಂಗೋಲಿ ಹಾಕಿಲ್ಲ. ಸದ್ಯಕ್ಕೆ ಇವಾಗ ಒಳಗಡೆ ಏನೇನಿದೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ, ಹಾಗೆ ಸ್ನಾನ ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕು ಅಂತ ಬಂದೆ. ಸೊ ನಾನು ಬರೋ ಅಷ್ಟರಲ್ಲಿ ಅವರು ಆಲ್ರೆಡಿ ಕಳಸ ಇಡಲಿಕ್ಕೆ ಅದು ವ್ಯವಸ್ಥೆ ಏನಿದೆ ಎಲ್ಲ ಮುಗಿಸಿದ್ರು. ಸೊ ನಂತರ ನಾನು ಸ್ನಾನ ಮಾಡ್ಕೊಂಡು ಬಂದು ಕಳಸ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಕಳಸ ಪ್ರತಿಷ್ಠಾಪನೆ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಏನೇನೆಲ್ಲ ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಕವಡೆ ಇರುವಂಥ ಒಂದು ಪ್ಯಾಕೆಟ್ನ ಕೊಡ್ತಾರೆ. ನಂತರ ಇದು ಅಶ್ವಗಂಧ ಅಂತ ಒಂದು ಪತ್ರೆ ಅಂತ ಹೇಳ್ತಾರೆ. ಸೊ ಅದನ್ನು ಹಾಕಬೇಕು. ನಂತರ ಅದಕ್ಕೆ ದ್ರಾಕ್ಷಿ, ಗೋಡಂಬಿ, ಉತ್ತುತ್ತೆ, ಹಾಗೆ ಅಡಿಕೆ, ಕಲ್ಸಕ್ಕರೆ, ಪಚ್ಚಕರ್ಪೂರ, ಹಾಗೆಯೇ ₹1 ಕಾಯನ್ನು, ಸ್ವಲ್ಪ ಗೋಮೂತ್ರ, ಈ ಥರ ಎಲ್ಲ ಥರದ ಒಂದು ಹಾಕಬೇಕು. ನಂತರ 9 ಮಾವಿನ ಎಲೆನ ತಗೊಂಡು ಅದರಲ್ಲಿ ಮಾವಿನ ಎಲೆನ 9 ಹಾಕಬೇಕು. ಆನಂತರ ಅದ್ರ ಒಳಗಡೆ 5 ವಿಳ್ಯದ ಎಲೆ ಅಂತ ಬರ್ತಲ್ವ, ಸೊ ವಿಳೆ ಎಲೆಯನ್ನು ಹಾಕಬೇಕು. ಆಮೇಲೆ ಅದಕ್ಕೆ ಕಳಸಕ್ಕೆ ಎಷ್ಟು ಕೂರುತ್ತೆ ಅಷ್ಟು ದಪ್ಪದ್ದು ಒಂದು ತೆಂಗಿನಕಾಯಿನ ಇಡಬೇಕು. ಇಷ್ಟೆಲ್ಲ ಹಾಕಿದ ಮೇಲೇ ನೀವು ಹೊರಗಡೆ ಏನು ಅಲಂಕಾರ ಮಾಡ್ಕೊತೀರಾ ಮಾಡ್ಕೊಬೋದು. ಯಾವುದೇ ರೀತಿ ಒಡವೆ ಹಾಕೋದಾಗಿರ್ಬೋದು ಅಥವಾ ಸೀರೆ ಅಲಂಕಾರ ಮಾಡೋದಿರ್ಬೋದು, ಅದನ್ನು ಆ ನಂತರ ಮಾಡ್ಕೊಬೇಕು. ಬಟ್ ಮೇಯ್ನ್ ಏನು ಹಾಕಬೇಕು ಅಂದರೆ, ನಾನು ಆವಾಗಲೇ ತೋರಿಸಿದ್ನಲ್ವ, ಸೊ ಎಲ್ಲ ಪಂಚದ್ರವ್ಯಗಳನ್ನೂ ಕೂಡ ಹಾಕಬೇಕು. ಆಮೇಲೆ ನೀವು ಸೀರೆ ಅದ್ರ ಮೇಲೆ ಯಾವ ಡಿಸೈನಾಗಿ ಬೇಕಾದರೂ ಉಡಿಸ್ಬೋದು, ಯಾವುದು ರೀತಿ ಬೇಕಾದರೂ ಉಡಿಸ್ಬೋದು ಸೀರೆನ. ಬಟ್ ನಾನು ಈ ರೀತಿ ಉಡಿಸಿದ್ದೀನಿ. ನಾನು ನಾರ್ಮಲಿ ಉಡಿಸೋದು ಇದೇ ಇರ್ತಾರೆ, ಅಂದರೆ ನಾವು ಯಾವ ರೀತಿ ಉಡ್ಕೊತೀವಿ ಅದೇ ರೀತಿ ಉಡಿಸ್ತೀನಿ. ಸೊ ಅದಕ್ಕೋಸ್ಕರ ನಾನು ಸೇಮ್ ಉಡಿಸಿದ್ದೀನಿ, ಯಾವುದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡಿಲ್ಲ. ನೀಟಾಗಿ ನೆರಿಗೆ ಬರೋ ಥರ ಮಾಡಿ ಅದಕ್ಕೆ ಲಕ್ಷ್ಮಿ ನನಗೆ ಕಂಫರ್ಟಬಲ್ ಅನ್ನಿಸ್ಬೇಕು ಅಥವಾ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ಬೇಕು, ಅಷ್ಟಕ್ಕೆ ಮಾಡ್ತೀನಿ. ನಾನು ಬೇರೆಯವ್ರನ್ನ ಮೆಚ್ಚಿಸ್ಲಿಕ್ಕೆ ಯಾವುದೇ ಕಾರಣಕ್ಕೂ ಮಾಡಲ್ಲ. ಸೊ ನಂತರ ನಾನು ಲಕ್ಷ್ಮಿ ಪೂಜೆ ಕೂಡ ಮುಗಿಸಿದ್ದೀನಿ. ಬೆಳಗಿನ ಜಾವ 6-6:30ಗೆಲ್ಲ ಲಕ್ಷ್ಮೀ ಪೂಜೆ ಎಲ್ಲ ಮುಗೀತು. ನಂತರ ಅಡುಗೆ ಕೆಲಸ ಏನಿದೆ ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಸೀರೆ ಎಲ್ಲ ಹಾಕ್ಕೊಂಡಿದ್ನಲ್ವ, ಒಂದು ಸಲ ಆಲ್ರೆಡಿ ಬಿಚ್ಚಿ ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ನಂತರ ಮತ್ತೆ ಸೀರೆನೇ ಹಾಕ್ಕೊಂಡು ನಾನು ಊರೊಳಗಡೆ ಎಲ್ಲ
ಅರಿಶಿನ ಕುಂಕುಮ ತಗೊಳ್ಳಿಕ್ಕೆ ಕರೀಲಿಕ್ಕೆ ಹೋಗ್ತೀವಿ. ಸೊ ಅವ್ರನ್ನ ಕರೀಲಿಕ್ಕೆ ಹೋಗ್ಬೇಕಾಗಿತ್ತು. ಅಷ್ಟರಲ್ಲಿ ನಮ್ಮ ಅತ್ತೆಯವರು ಕೂಡ ಸ್ನಾನ ಪೂಜೆ ಎಲ್ಲ ಮುಗಿಸ್ತಾಯಿದ್ರು. ಅಡುಗೆ ಕೆಲಸ ಎಲ್ಲ ಮುಗ್ದಿತ್ತಲ್ವ. ಸೊ ಅಜ್ಜಿಯವರು ಎಲ್ಲ ಕೆಲಸ ಮುಗ್ದಿದೆ, ಊಟ ಮಾಡೋದು ಈಗ ಅಂತ ಅನ್ಕೋತಾಯಿದ್ರು. ಸ್ವಲ್ಪ ಕೆಲವೊಬ್ಬರು ಊಟನೂ ಮಾಡ್ತಾಯಿದ್ರು, ಅವರ ಮಗಳು ಎಲ್ಲ ಊಟ ಮಾಡ್ತಾಯಿದ್ರು, ಇನ್ನು ಕೆಲವೊಬ್ಬರು ಪೂಜೆ ತಯಾರಿಯಲ್ಲಿದ್ದರು. ಸೊ ಇಷ್ಟರಲ್ಲಿ ನಾನು ಅರಿಶಿನ ಕುಂಕುಮಕ್ಕೆ ಕರೆದು ಬರೋಣ ಅಂತ ಹೋಗ್ತಾ ಇದ್ದೆ. ಸೊ ಬನ್ನಿ ನಮ್ಮೂರು ಹೇಗಿದೆ ಅಂತ ತೋರಿಸ್ತೀನಿ. ಸೊ ನಮ್ಮೂರಿನಲ್ಲಿ, ಬೇರೆ ಊರಲ್ಲಿ ಯಾವ ರೀತಿ ಅಂತ ಗೊತ್ತಿಲ್ಲ, ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಆಗಿರ್ಬೋದು ಅಥವಾ ಗೌರಿ ಪೂಜೆ ಆಗಿರ್ಬೋದು, ಈ ಥರ ಪೂಜೆಗಳನ್ನ ಮಾಡಿದಾಗ 5 ಜನ ಅಥವಾ 9 ಜನ ಕರೆದು ನಾವು ಅರಿಶಿನ ಕುಂಕುಮ ಕೊಡೋದು ವಾಡಿಕೆ. ನಾನು ಅದೇ ರೀತಿ ನನ್ನ ಮದುವೆಯಾಗಿ 12 ವರ್ಷ ಹತ್ತತ್ರ ಬಂತು. ಸೊ 12 ವರ್ಷ ಆದರೂ ಕೂಡ ನಾನು 12 ವರ್ಷದಲ್ಲಿ ಈ ಪದ್ಧತಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಲ್ಲ. ಪ್ರತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಗೌರಿ ಹಬ್ಬಕ್ಕೆ ಎಲ್ಲ ನಾನು ಮುತ್ತೈದೆಯರನ್ನ ಕರೆದು ಅವ್ರಿಗೆ ಅರಿಶಿನ ಕುಂಕುಮ, ಹೂವು, ಬಳೆ ಕೊಡೋದು ರೂಢಿ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಈಗ ಕರೀಲಿಕ್ಕೆ ಅಂತ ಊರೊಳಗಡೆ ಹೋಗ್ತಾ ಇದ್ದೀನಿ. ಕೆಲವೊಬ್ಬರು ಆಲ್ರೆಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿದ್ದಾರೆ, ಇನ್ನು ಕೆಲವೊಬ್ಬರು ಇನ್ನೂ ತಯಾರಿ ಮಾಡೋರಲ್ಲೇ ಇದ್ದಾರೆ. ಸೊ ಮನೆಗೂ ಹೋದಾಗ ಕೆಲವೊಬ್ಬರು, ತುಂಬ ಜನ ಮನೆ, ಎಲ್ಲರೂ ಮನೆಯಲ್ಲೂ ಮಾಡಲ್ಲ ಲಕ್ಷ್ಮೀ ಪೂಜೆನ, ಕೆಲವೊಬ್ಬರು ಮನೆ ಮಾಡಿರ್ತಾರೆ. ಸೊ ನಾನು ಹೋಗೋವಂಥ ಮನೆಯಲ್ಲಿ ಕೆಲವೊಬ್ಬರು ಮನೆ ಮಾಡಿದ್ರು ಕೂಡ. ಸೊ ಅವ್ರ ಮನೆ ಲಕ್ಷ್ಮೀ ಪೂಜೆ ಯಾವ ರೀತಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದು ಅವ್ರ ಮನೆಯಲ್ಲಿ ಲಕ್ಷ್ಮಿ, ಅಂದರೆ ನಮ್ಮನೆ ಎದುರುಗಡೆ ಮನೆಯವರ ಲಕ್ಷ್ಮೀ ಪೂಜೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಅವರು ಕೂಡ ನೀಟಾಗಿ ಸೀರೆ ಎಲ್ಲ ಉಡಿಸಿ ಲಕ್ಷ್ಮಿನ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಬಟ್ ಇನ್ನು ಕೆಲವೊಬ್ಬರು ಮನೆ ಇನ್ನೂ ಮಾಡಿರಲಿಲ್ಲ, ಲೇಟ್ ಆಗ್ತಾಯಿತ್ತು. ಬಟ್ ನಾನೇನೆಂದರೆ ಅಂದರೆ ಇಡೀ ನೈಟ್ ನಿದ್ದೆನೇ ಮಾಡಿರಲಿಲ್ಲ. ಇಡೀ ನೈಟ್ ಎಲ್ಲರೂ ತಯಾರಿ ಮಾಡೋದೇ ಆಗಿತ್ತು ನಂದು ಮನೆಯಲ್ಲಿ. ಸೊ ಇನ್ನೊಬ್ಬರು ಮನೆ ಹೋದರೆ ಲಕ್ಷ್ಮಿ ಕೂರಿಸಿಲ್ಲ, ಬಟ್ ನಾರ್ಮಲಿ ಕಳಸದ ಎಲ್ಲ ಪೂಜೆ ಮಾಡಿ, ಕಳಸದಲ್ಲೇ ಲಕ್ಷ್ಮೀ ಪೂಜೆ ಮಾಡೋದು ಅಂತಾರಲ್ವ, ಮಾಡ್ತಾಯಿದ್ರು. ಇನ್ನು ಕೆಲವೊಬ್ಬರು ಮನೆ ಈಗ ತಯಾರಿ ನಡೆಸ್ತಾ ಇದ್ರು. ಸೊ ನೀನು ಆಲ್ರೆಡಿ ಮುಗಿಸ್ಕೊಂಡು ಬಂದೇ ಬಿಟ್ಟಿದೆಯಾ, ನಾನು ಇನ್ನೂ ಮಾಡೇ ಇಲ್ಲ ಅಂತ ಹೇಳ್ಕೊಂಡು. ಸೊ ನಾನು ಕುಂಕುಮಕ್ಕೆ ಕರಿಯೋಕ್ಕೆ ಹೋದಾಗ ಅವ್ರು ಹೇಳಿದರು, ಇಲ್ಲ ನೀನು ಪೂಜೆ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಲೇಟ್ ಆಗುತ್ತೆ, ನಾನು ಬರೋ ಅಷ್ಟರಲ್ಲಿ ಲೇಟ್ ಆಗುತ್ತೆ, ನೀನು ಹೆಂಗಿದ್ರು ಬಂದಿದೆಯಲ್ವ ಕುಂಕುಮ ತಗೊಂಡೋಗು ಅಂತ ಹೇಳಿದರು. ಸೊ ಅವ್ರ ಮನೆಯಲ್ಲಿ ಕುಂಕುಮ ತಗೊಂಡೆ ನಾನು. ಮನೆಗೂ ಹೋಗಿ ನಾವು ಮುತ್ತೈದೆಯವ್ರನ್ನ ಕರೆದು ಬಂದು ಅವ್ರಿಗೆ ಅರಿಶಿನ ಕುಂಕುಮ ಕೊಡೋದು ನಾರ್ಮಲಿ ನಾವು ರೂಢಿ ಮಾಡ್ಕೊಂಡಿರೋದು. ಇದನ್ನು ಯಾವುದೇ ಕಾರಣಕ್ಕೂ ಮುತ್ತೈದೆಯವರಿಗೆ ಸಿಗುವಂಥ ಒಂದು ಭಾಗ್ಯ. ಈ ಭಾಗ್ಯನ ಯಾರು ತಪ್ಪಿಸ್ಕೊಬೇಡಿ. ಇಲ್ಲಿ ನಮ್ಮಮ್ಮ ಮನೆಗೆ ಬಂದೆ, ಎಲ್ಲರೂ ಕರೆದು ಬಂದ ಮೇಲೆ ಮನೆಗೆ ಬಂದ ಮೇಲೆ ಅಮ್ಮಂದು ಶಿವ ಪೂಜೆ ನಡೀತಾ ಇತ್ತು. ಸೊ ಅವರು ಲಿಂಗು ಹಾಕ್ಕೊತೀವಲ್ಲ ನಾವು, ನಾನು ನಾರ್ಮಲಿ ಯಾವಾಗಲೂ ಲಿಂಗು ಹಾಕ್ಕೊಳ್ಳಲ್ಲ, ಕೆಲವೊಂದು ಟೈಮ್ ಮಾತ್ರ ಹಾಕ್ಕೊತೀನಿ ಪೂಜೆ ಅಂತ ಇರೋವಂಥ ಟೈಮಲ್ಲಿ. ಇಲ್ಲ ಅಂದರೆ ಬಾಕಿ ಟೈಮಲ್ಲಿ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ತೀನಿ. ಬಟ್ ನಮ್ಮ ಅತ್ತೆಯವರು ಯಾವಾಗಲೂ ಹಾಕ್ಕೊಂಡೇ ಇರ್ತಾರೆ. ಅವರು ಪ್ರತಿದಿನ ಶಿವ ಪೂಜೆ ಮಾಡ್ಕೊತಾರೆ. ಇವತ್ತು ಕೂಡ ಪೂಜೆ ಮಾಡ್ಕೊತಾ ಇದ್ರು. ಸೊ ನಾನು ಅದೇ ಟೈಮಿಗೆ ಬಂದನಲ್ವ, ಶಿವ ಪೂಜೆ ಯಾವ ರೀತಿ ಮಾಡ್ಕೊತಾರೆ ಅನ್ನೋದನ್ನ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಂತರ ನಾನು ಅವ್ರಿಗೆ ಅರಿಶಿನ ಕುಂಕುಮ ಕೊಟ್ಟು, ಹೂವು ಬಳೆ ಎಲ್ಲ ಕೊಟ್ಟು ಅವ್ರಿಗೆ ನಾನು ಕುಂಕುಮ ಕೊಟ್ಟೆ. ಬಟ್ ಅವರು ನನಗೂ ಕೊಟ್ಟರು. ಸೊ ನಾವು ಒಬ್ರಿಗೊಬ್ಬರು ಅತ್ತೆ ಸೊಸೆಯವರು, ನಾನು ಬೇರೆಯವ್ರನ್ನ ಕರೆದು ಕೊಡೋಕ್ಕಿಂತ ಫಸ್ಟು ನಮ್ಮಲ್ಲಿ ನಾವು ಕುಂಕುಮ ಕೊಟ್ಕೊಳ್ಳೋದು ವಾಡಿಕೆ. ಹಾಗಾಗಿ ಅವ್ರು ಕೊಟ್ಟ ನಂತರ ನಾನು ಕೂಡ ಕೊಟ್ಟೆ. ಅದು ನನಗೆ ಬರ್ತಾ ಇಲ್ಲ. ಅವ್ರು ಮಾಡ್ತಾರೆ, ಒಂದು ಸೆರಗಲ್ಲಿ ಹಿಡ್ಕೊಂಡು ಹಿಂದೆ ಮುಂದೆ ಮಾಡಿ ಹಾಕ್ತಾರೆ. ಬಟ್ ನನಗೆ ಅದು ಬರಲಿಲ್ಲ. ಸದ್ಯಕ್ಕೆ ಸೆರಗು ಮೇಲೆ ಹಿಡ್ಕೊಂಡು ನನ್ನ ಸೆರಗಿಂತ ಅವರ ಸೆರಗಿಗೆ ದಾಟಿಸ್ಬೇಕು ಅಂತ ಹೇಳ್ತಾರೆ, ಆ ಥರ ಆಗ್ತೆ. ಬಟ್ ನಮ್ಮ ಅತ್ತೆಯವರು ನೀಟಾಗಿ ಕೊಟ್ಟರು. ಅವರಿಂದ ಅರಿಶಿನ ಕುಂಕುಮ ತಗೊಂಡು ನಾನು ಅವರಿಂದ ಆಶೀರ್ವಾದ, ಹಿರಿಯವರಿಗೆ ಆಶೀರ್ವಾದ ಪಡ್ಕೊಂಡ್ರೆ ಅವರು ಆರೋಗ್ಯವಾಗಿರಿ ಅಥವಾ ದೀರ್ಘ ಸುಮಂಗಲಿಯಾಗಿರಿ ಅಂತ ಆಶೀರ್ವಾದ ಮಾಡ್ತಾರಲ್ವ. ಸೊ ಅದೇ ನಮ್ಮನ್ನು ಕೊನೆ ತನಕ ಕಾಪಾಡೋದು. ಈ ವರಮಹಾಲಕ್ಷ್ಮಿ ಹಬ್ಬ ಎಲ್ರಿಗೂ ಆಯುಷು, ಆರೋಗ್ಯ, ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಕಡೆ ಯಾವ ರೀತಿ ವರಮಹಾಲಕ್ಷ್ಮಿ ಮಾಡ್ತೀರಾ, ಹಾಗೆ ವರಮಹಾಲಕ್ಷ್ಮಿಯ ಪೂರ್ಣಗೊಳ್ಳುವ ಅಂತ ಯಾವ ರೀತಿ ಇರುತ್ತೆ ಅಂತ ನನ್ನದ ಇಲ್ಲಿಗೆ ಪೂರ್ಣಗೊಂಡಿದೆ ಅಂತ ಹೇಳ್ಬೋದು. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುತ್ತೈದೆಯವ್ರನ್ನ ಕರೆದು ನಾನು ಅರಿಶಿನ ಕುಂಕುಮ ಕೊಟ್ಟು ಅವರಿಗೆ ಊಟ ಮಾಡೋರು ಕೆಲವೊಬ್ರು ಊಟ ಮಾಡ್ತಾರೆ, ಇಲ್ಲ ಅಂದರೆ ಮಾಡಲ್ಲ. ಯಾಕೆಂದರೆ ಕೆಲವೊಬ್ರು ಮನೆ ಅವರವರು ಮಾಡಿರ್ತಾರಲ್ವ, ಕೆಲವೊಬ್ರು ಮನೆ ಮಾಡಲ್ಲ. ಈ ರೀತಿ ಅರಿಶಿನ ಕುಂಕುಮ ಕೊಟ್ಟುಕೊಂಡು ಬಾಗಿನ ಕೊಟ್ಕೊಳ್ಳೋದ್ರಲ್ಲಿ ನಮ್ಮ ವರಮಹಾಲಕ್ಷ್ಮಿ ಹಬ್ಬ
ಎಂಡ್ ಆಯಿತು ಅಂತ ಹೇಳ್ಬೋದು. ಸೊ ನಾಳೆ ಬೆಳಗ್ಗೆ ನಾನು ಲಕ್ಷ್ಮೀನ ಹೊರಗಡೆ ಬಿಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ